ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ರಾತ್ರಿ ಮಲಗಿದ್ರೆ ಎಷ್ಟೊತ್ತಾದರೂ ನಿದ್ರೆ ಬರ್ತಾ ಇಲ್ವಾ? ಇದಕ್ಕೆ ಮುಖ್ಯ ಕಾರಣ ಮೆಲಟೋನಿನ್ ಎಂಬಂತಹ ಹಾರ್ಮೋನ್. ನಮ್ಮ ಮೆದುಳಿನಲ್ಲಿರ್ತಕ್ಕಂತಹ ಪೀನಿಯಲ್ ಗ್ಲ್ಯಾಂಡ್ ಸೆಕ್ರೆಟ್ ಮಾಡುವಂತಹ ಈ ಹಾರ್ಮೋನ್ ನಮ್ಮ ನಿದ್ರೆ ಮತ್ತು ಎಚ್ಚರವಾಗಿರ್ತಕ್ಕಂತಹ ಸೈಕಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ಸರ್ಕ್ಯಾಡಿಯನ್ ರಿದಮ್ ಅಂತ ಕರಿತೇವೆ. ಸೊ ರಾತ್ರಿ ನೀವು ಮಲಗಿದಾಗ ನಿದ್ದೆ ಬರುವಂಥದ್ದು, ಬೆಳಗ್ಗೆ ನಿಮಗೆ ಎಚ್ಚರ ಆದಾಗ ಆ್ಯಕ್ಟಿವ್ ಆಗಿ ಫ್ರೆಶ್ ಆಗಿ ಫೀಲ್ ಆಗುವಂಥದ್ದು ಈ ಹಾರ್ಮೋನ್ ಸರಿಯಾಗಿದ್ದಾಗ ಮಾತ್ರ ಸಾಧ್ಯ. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ನಿದ್ರಾಹೀನತೆ ಉಂಟಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಅತಿಯಾದ ಮೊಬೈಲ್ ಬಳಕೆ, ಸ್ಕ್ರೀನನ್ನು ಹೆಚ್ಚಿನ ಟೈಮಲ್ಲಿ ನೋಡೋದಿರ್ಬೋದು, ರಾತ್ರಿ ಟೈಮಲ್ಲಿ ರೀಲ್ಸ್ ನೋಡೋದು, ಅಥವಾ ಆ ಒಂದು ಡಿಜಿಟಲ್ ಮೀಡಿಯಾಗಳಿಗೆ ಎಕ್ಸ್ಪೋಸ್ ಆದಾಗ ಆ ಬ್ಲೂ ಲೈಟಿಂದಾಗಿ ನಿಮ್ಮ ಮೆಲಟೋನಿನ್ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ. ಇನ್ನು ಎರಡನೇದಾಗಿ ತಪ್ಪಾದ ಜೀವನ ಶೈಲಿಯಿಂದಾಗಿ, ತಪ್ಪಾದ ಆಹಾರ ಪದ್ಧತಿಯಿಂದ, ಲೇಟ್ ನೈಟ್ ಡಿನ್ನರಿಂದ, ಕಾಫಿ ಟೀ ಸೇವನೆ ಹೆಚ್ಚಿನದಾಗಿ ಮಾಡೋದ್ರಿಂದ ಇವುಗಳಿಂದ ಕೂಡ ನಿಮಗೆ ನಿದ್ರಾಹೀನತೆ ಉಂಟಾಗುತ್ತೆ. ಇದನ್ನು ಸರಿಪಡಿಸ್ಕೊಳ್ತಕ್ಕಂತಹ 5 ನೈಸರ್ಗಿಕ ಟಿಪ್ಸನ್ನು ತಿಳ್ಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಬೆಳಗಿನ ಟೈಮಲ್ಲಿ ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ಒಳ್ಳೆಯದು. ಬೆಳಗ್ಗೆ 7ರಿಂದ 9 ಗಂಟೆ ಟೈಮನ್ನು ಸೂರ್ಯನ ಬಿಸಿಲಲ್ಲಿ ವಿಟಮಿನ್ ಡಿ ನಮಗೆ ಸಿಗೋದ್ರಿಂದ ಈ ಸಮಯದಲ್ಲಿ ನೀವು ವಾಕಿಂಗ್ ಮಾಡಿದಾಗ ಅಥವಾ ಸೂರ್ಯನ ಬಿಸಿಲಿಗೆ ಎಕ್ಸ್ಪೋಸ್ ಆದಾಗ ನಿಮ್ಮ ದೇಹದ ಹಾರ್ಮೋನ್ಗಳು ಬ್ಯಾಲೆನ್ಸ್ ಆಗುತ್ತೆ. ಆಗ ರಾತ್ರಿ ಟೈಮಲ್ಲಿ ಸರಿಯಾಗಿ ನಿದ್ರೆ ಬರುತ್ತೆ ಹಾಗೂ ಹಗಲು ಹೊತ್ತಲ್ಲಿ ನೀವು ಎಚ್ಚರವಾಗಿ ಆ್ಯಕ್ಟಿವ್ ಆಗಿ ಇರಬಹುದು. ಇನ್ನು ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೊಳ್ಬೇಕು. ಹೆಚ್ಚಿನದಾಗಿ ಸೊಪ್ಪು, ತರಕಾರಿ, ಹಣ್ಣುಗಳು, ನಟ್ಸ್ಗಳು ಇವುಗಳನ್ನು ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ. ರಾತ್ರಿ ಟೈಮು ಆಹಾರದಲ್ಲಿ ಬಾಳೆಹಣ್ಣು ಇರಬಹುದು, ಅವಕಾಡೋ ಇರಬಹುದು, ಪಂಪ್ಕಿನ್ ಸೀಡ್, ಬಾದಾಮಿ ಮತ್ತು ಗೋಡಂಬಿ ಇರಬಹುದು, ಮತ್ತು ಟರ್ಮರಿಕ್ ಹಾಕಿರ್ತಕ್ಕಂತಹ ಹಾಲು ಇವುಗಳು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಹೆಚ್ಚಿಸುತ್ತೆ. ಇನ್ನು ಯೋಗವನ್ನು ಮಾಡೋದ್ರಿಂದ, ಮೆಡಿಟೇಷನನ್ನು ಮಾಡೋದ್ರಿಂದ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ನಿದ್ರೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡಬಹುದು. ರಾತ್ರಿ ಟೈಮಲ್ಲಿ ಹೆಚ್ಚಿನದಾಗಿ ಬ್ರೈಟ್ ಲೈಟ್ಸನ್ನು ಯೂಸ್ ಮಾಡಬೇಡಿ, ಡಿಮ್ ಲೈಟನ್ನು ಯೂಸ್ ಮಾಡಿ ಹಾಗೂ 9:30-10 ಗಂಟೆ ಒಳಗಡೆ ನಿಮ್ಮ ಮೊಬೈಲನ್ನು ದೂರ ಇಡಿ. ಕೆಲವರು ಚಾರ್ಜಿಗೆ ಹಾಕಿರ್ತಕ್ಕಂತಹ ಮೊಬೈಲನ್ನು ಬೆಡ್ ಪಕ್ಕ ಇಡ್ತಾರೆ. ಇದರಿಂದಾಗಿ ಕೂಡ ನಿಮ್ಮ ಹಾರ್ಮೋನ್ ಡಿಸ್ಟರ್ಬ್ ಆಗುತ್ತೆ. ಸೊ ಈ ಒಂದು ಮೊಬೈಲನ್ನು ನಿಮ್ಮ ಬೆಡ್ಡಿಂದ ದೂರ ಇಡೋದ್ರಿಂದ ನಿಮಗೆ ನಿದ್ರೆಯ ಗುಣಮಟ್ಟವನ್ನು ಇಂಪ್ರೂವ್ ಮಾಡಬಹುದು. ಹಾಗೂ ಮಲಗುವ ಮುಂಚೆ ಸ್ವಲ್ಪ ಮೆಡಿಟೇಷನ್ ಮಾಡೋದಿರಬಹುದು, ಅಥವಾ ನೀವು ಬುಕ್ಕನ್ನು ಓದೋದಿರಬಹುದು. ಇಂತಹ ಉತ್ತಮ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ ಮೈಂಡ್ ಕಾಮ್ ಆಗಿರುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ಹಾರ್ಮೋನ್ ಕೂಡ ಬ್ಯಾಲೆನ್ಸ್ ಆಗುತ್ತೆ, ಹಾಗೆ ದೇಹದ ತೂಕ ಹೆಚ್ಚಳ ಆಗೋದಿಲ್ಲ ಮತ್ತು ಮೆಟಬಾಲಿಕ್ ಡಿಸಾರ್ಡರ್ಸ್ಗಳಾಗಿರ್ತಕ್ಕಂತಹ ಡಯಾಬಿಟಿಸ್ ಮೆಲಿಟಸ್, ಹೈಪರ್ ಟೆನ್ಷನ್, ಹೈಪರ್ ಕೊಲೆಸ್ಟ್ರೀಮಿಯಾ ಇಂತಹ ಸಮಸ್ಯೆಗಳನ್ನು ದೂರ ಇಡಬಹುದು. ಹಾಗಾಗಿ ಉತ್ತಮ ನಿದ್ರೆಯನ್ನು ಮಾಡಿ ಮೆಲಟೋನಿನ್ ಹಾರ್ಮೋನನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ.